ವೀಕ್ಷಕರಿಗೆ ನಮಸ್ಕಾರ. ಇನ್ನೆರಡು ದಿನಗಳಲ್ಲಿ ಉಪಚುನಾವಣೆ ನಡೆಯಲಿದೆ. ದಾವಣಗೆರೆ ದಕ್ಷಿಣ ಅದೇ ರೀತಿ ಬಾಗಲಕೋಟೆ ಕ್ಷೇತ್ರಕ್ಕೆ ಉಪಚುನಾವಣೆಗೆ ಮತದಾನ ನಡೆಯಲಿದೆ. ಎರಡೂ ಪಕ್ಷಗಳು ಆಡಳಿತಾರೂಢ ಕಾಂಗ್ರೆಸ್ ಪಕ್ಷ ಅದೇ ರೀತಿ ಪ್ರತಿಪಕ್ಷವಾಗಿರತಕ್ಕಂಥ ಬಿಜೆಪಿ ಕೂಡ ಕಾಡಕ್ಕಿಳಿದು ಭಾರಿ ತಂತ್ರಗಾರಿಕೆಯನ್ನು ಕೂಡ ಮಾಡಿವೆ. ಈ ಒಂದು ಉಪಚುನಾವಣೆ ಎರಡೂ ಪಕ್ಷಗಳಿಗೆ ಪ್ರತಿಷ್ಠೆಯಾಗಿದೆ ಮತ್ತು ಪೈಪೋಟಿಗೆ ಬಿದ್ದು ಈ ಎರಡು ಕ್ಷೇತ್ರಗಳನ್ನು ತಮ್ಮ ಬುಟ್ಟಿಗೆ ಹಾಕಿಕೊಳ್ಳುವುದಕ್ಕೆ ಎರಡೂ ಪಕ್ಷಗಳ ನಾಯಕರು ಒಗ್ಗೂಡಿ ಪ್ರಚಾರ ಕಾರ್ಯತಂತ್ರ ಮತದಾರರನ್ನು ಸೆಳೆಯುವ ನಿಟ್ಟಿನಲ್ಲಿ ಈಗಾಗಲೇ ಕಾರ್ಯತಂತ್ರವನ್ನು ರೂಪಿಸಿದ್ದಾರೆ. ಆ ಕಾಡಕ್ಕಿಳಿದಿದ್ದಾರೆ. ಮನೆ ಪ್ರಚಾರ, ಬಹಿರಂಗ ಪ್ರಚಾರ, ರೋಡ್ ಶೋ ಎಲ್ಲ ಕೂಡ ಮಾಡ್ತಿದ್ದಾರೆ. ಆದ್ರೆ ಈ ಒಂದು ಫಲಿತಾಂಶ, ಈ ಎರಡು ಕ್ಷೇತ್ರಗಳ ಫಲಿತಾಂಶ ಏನಾಗುತ್ತೆ, ಯಾವ ಪಕ್ಷ ಗೆಲುವು ಸಾಧಿಸಿದ್ರೆ ಬೀರಬಹುದಾದಂತ ಪರಿಣಾಮವೇನು, ಆಡಳಿತಾರೂಢ ಕಾಂಗ್ರೆಸ್ ಪಕ್ಷ ಗೆದ್ರೆ ಅದರ ಲೆಕ್ಕಾಚಾರವೇನು, ಆ ಬೀರಬಹುದಾದ ಪರಿಣಾಮವೇನು, ಅದೇ ರೀತಿ ಪ್ರತಿಪಕ್ಷ ಬಿಜೆಪಿ ಗೆದ್ರೆ ಅದರ ಲೆಕ್ಕಾಚಾರವೇನು, ಬೀರಬಹುದಾದ ಪರಿಣಾಮವೇನು, ಇಂಥ ಒಂದು ಕುತೂಹಲ ತುಂಬಾ ಚರ್ಚೆ ಆಗ್ತಿದೆ. ಬಿಜೆಪಿ ಗೆದ್ರೆ ಏನ್ ಲಾಭ ಆಗುತ್ತೆ, ಆ ಪಕ್ಷಕ್ಕೆ ಬಿಜೆಪಿ ಗೆದ್ರೆ ಆಗುವ ಲೆಕ್ಕಾಚಾರವೇನು, ಬೀರುವ ಪರಿಣಾಮವೇನು ನೋಡಿ. ಮೊದಲನೇದಾಗಿ ಬಿಜೆಪಿ ಈ ಎರಡು ಉಪಚುನಾವಣೆಗಳಲ್ಲಿ ಒಂದು ವೇಳೆ ಗೆದ್ರೆ ಪಕ್ಷದ ವರ್ಚಸ್ಸು ಹೆಚ್ಚಾಗಲಿದೆ. ಅದೇ ರೀತಿ ರಾಜ್ಯಾಧ್ಯಕ್ಷರಾಗಿರುವ BY ವಿಜಯೇಂದ್ರ ಅವರ ವರ್ಚಸ್ಸು ಕೂಡ ಜಾಸ್ತಿ ಆಗುತ್ತೆ. ನೋಡಿ, ಕಳೆದ ಕೆಲವು ತಿಂಗಳ ಹಿಂದಷ್ಟೇ 3 ಕ್ಷೇತ್ರಗಳಿಗೆ ಉಪಚುನಾವಣೆ ನಡೆದಿತ್ತು. ಈ ಕ್ಷೇತ್ರಗಳಲ್ಲಿ ಕೂಡ ಆಡಳಿತಾರೂಢ ಕಾಂಗ್ರೆಸ್ ಪಕ್ಷ ಗೆಲುವು ಸಾಧಿಸಿತ್ತು. ಹೀಗಾಗಿ ಈ ಎರಡು ಉಪಚುನಾವಣೆಗಳನ್ನು ಒಂದು ವೇಳೆ ಬಿಜೆಪಿ ಗೆದ್ದಲ್ಲಿ ಪಕ್ಷದ ವರ್ಚಸ್ಸು ಹೆಚ್ಚಲಿದೆ. ಅದೇ ರೀತಿ ಕಾರ್ಯಕರ್ತರಲ್ಲಿ ಮತ್ತಷ್ಟು ಉತ್ಸಾಹ ಬರಲಿದೆ. ಅದೇ ರೀತಿ ರಾಜ್ಯಾಧ್ಯಕ್ಷರಾಗಿರುವ BY ವಿಜಯೇಂದ್ರ ಅವರ ತಂತ್ರಗಾರಿಕೆ ನೋಡಿ, ಎಲ್ಲರನ್ನು ಒಗ್ಗೂಡಿಸಿ ಈ ಎರಡು ಕ್ಷೇತ್ರಗಳನ್ನು ಗೆಲ್ಲುವುದಕ್ಕೆ ಈಗಾಗಲೇ ಒಂದು ಅಖಾಡಕ್ಕಿಳಿದಿದ್ದಾರೆ, ಕಾರ್ಯತಂತ್ರವನ್ನು ರೂಪಿಸಿದ್ದಾರೆ. ಎಲ್ಲರೂ ಒಗ್ಗೂಡಿ ಉಪಚುನಾವಣೆ ಎದುರಿಸುತ್ತಿದ್ದಾರೆ. 2028ರ ವಿಧಾನಸಭೆ ಚುನಾವಣೆಯನ್ನು ಎದುರಿಸುವುದಕ್ಕೆ ಈ ಒಂದು ಉಪಚುನಾವಣೆ ಸೆಮಿಫೈನಲ್ ಮ್ಯಾಚ್ ನಂತಿದೆ ಬಿಜೆಪಿಗೆ ಮತ್ತು ಹೊಸ ಶಕ್ತಿ ಉತ್ಸಾಹ ಕೂಡ ಈ ಒಂದು ಫಲಿತಾಂಶ ಕೊಡುವುದಂತೂ ಗ್ಯಾರಂಟಿ. ಅದೇ ರೀತಿ ವೇಳೆ ಎರಡು ಕ್ಷೇತ್ರಗಳನ್ನು ಬಿಜೆಪಿ ಗೆದ್ಕೊಂಡ್ರೆ ಬಹುತೇಕ ಆಡಳಿತಾರೂಢ ಕಾಂಗ್ರೆಸ್ ಪಕ್ಷದ ವಿರುದ್ಧ ರಾಜ್ಯದಲ್ಲಿ ಜನ ವಿರೋಧಿ ಅಲೆ, ಆಡಳಿತ ಪಕ್ಷದ ವಿರುದ್ಧ ಜನ ವಿರೋಧಿ ಅಲೆ ಎದ್ದಿದೆ ಎಂಬುದು ಈ ಒಂದು ಉಪಚುನಾವಣೆ ಸಾಬೀತುಪಡಿಸಲಿದೆ. ನೋಡಿ, ಒಂದು ವೇಳೆ ಎರಡು ಕ್ಷೇತ್ರಗಳಲ್ಲಿ ಆಡಳಿತಾರೂಢ ಕಾಂಗ್ರೆಸ್ ಪಕ್ಷ ಬಿಟ್ಟು ಬಿಜೆಪಿ ಗೆದ್ರೆ ಬಹುತೇಕ 3 ವರ್ಷದಲ್ಲಿ ಆಡಳಿತಾರೂಢ ಕಾಂಗ್ರೆಸ್ ಪಕ್ಷದ ವಿರುದ್ಧ ರಾಜ್ಯದಲ್ಲಿ ಜನ ವಿರೋಧಿ ಅಲೆ ಎದ್ದಿದೆ ಎಂಬುದು ಈ ಒಂದು ಫಲಿತಾಂಶ ಸಾಬೀತುಪಡಿಸುವ ಸಾಧ್ಯತೆಯನ್ನು ಕೂಡ ತಳ್ಳಿ ಹಾಕುವಂತಲ್ಲ. ಅದೇ ರೀತಿ ಪರಿಣಾಮ ಏನಪ್ಪಾ ಅಂದ್ರೆ ನೋಡಿ, ಬಿಜೆಪಿ ಈಗಾಗಲೇ ಎರಡು ಕ್ಷೇತ್ರಗಳನ್ನು ಎಲ್ಲರೂ ಒಗ್ಗೂಡಿ ಎದುರಿಸುತ್ತಿದ್ದಾರೆ. ಪಕ್ಷದಿಂದ ಉಚ್ಚಾಟನೆಗೊಂಡಿರ್ತಕ್ಕಂಥ ಬಸನಗೌಡ ಪಾಟೀಲ್ ಯತ್ನಾಳ್ ಅವರು ಕೂಡ ಬಾಗಲಕೋಟೆಯಲ್ಲಿ ಕಳೆದ 3-4 ದಿನಗಳಿಂದ ಪ್ರಚಾರ ಮಾಡಿದ್ದಾರೆ. ಅದೇ ರೀತಿ ರಮೇಶ್ ಜಾರಕಿಹೊಳಿ ಅಂದ್ರೆ ರಾಜ್ಯಾಧ್ಯಕ್ಷರಾಗಿರುವ ವಿಜಯೇಂದ್ರ ವಿರುದ್ಧ ಮುನ್ಸಿಕೊಂಡಿರ್ತಕ್ಕಂಥ ರಮೇಶ್ ಜಾರಕಿಹೊಳಿ, BP ಹರೀಶ್ ಸೇರಿ ಬಹುತೇಕರು ಚುನಾವಣಾ ಅಖಾಡದಲ್ಲಿ ಪ್ರಚಾರ ಮಾಡ್ತಿದ್ದಾರೆ. ಒಗ್ಗೂಡಿ ಪಕ್ಷವನ್ನು ಗೆಲ್ಲಿಸುವುದಕ್ಕೆ ಬಿಜೆಪಿಯಲ್ಲಿ ಒಗ್ಗಟ್ಟಿನ ಮಂತ್ರ ಜಪಿಸುತ್ತಿದ್ದಾರೆ. ಒಂದು ವೇಳೆ ಎರಡೂ ಕ್ಷೇತ್ರಗಳನ್ನು ಬಿಜೆಪಿ ಕೈವಶ ಮಾಡಿಕೊಂಡ್ರೆ ಮುಂಬರುವ 2028ರ ವಿಧಾನಸಭೆ ಚುನಾವಣೆಯನ್ನು ಒಗ್ಗೂಡಿ ಎದುರಿಸುವುದಕ್ಕೆ ಬಿಜೆಪಿ ತಯಾರಾಗಲಿದೆ. ಬಹುತೇಕ ವಿಜಯೇಂದ್ರ ಅವರು ಈಗಾಗಲೇ ಎಲ್ಲಾ ನಾಯಕರನ್ನು ವಿಶ್ವಾಸಕ್ಕೆ ತೆಗೆದುಕೊಂಡಿದ್ದಾರೆ. ಇದೇ ತಂತ್ರಗಾರಿಕೆಯನ್ನು 2028ರಲ್ಲಿ ಕೂಡ ಮುಂದುವರಿಸುವ ಸಾಧ್ಯತೆಯನ್ನು ಕೂಡ ತಳ್ಳಿ ಹಾಕುವಂತಿಲ್ಲ. ಬಹುತೇಕ ಈ ಎರಡು ಕ್ಷೇತ್ರಗಳಲ್ಲಿ ಬಿಜೆಪಿ ಗೆದ್ರೆ ಒಂದು ಪಕ್ಷದ ವರ್ಚಸ್ಸು ಹೆಚ್ಚುತ್ತೆ. ಅದೇ ರೀತಿ ಅವರ ತಂತ್ರಗಾರಿಕೆಗೂ ಕೂಡ ಮೆಚ್ಚುಗೆ ವ್ಯಕ್ತವಾಗುತ್ತೆ. ಅದೇ ರೀತಿ ಪಕ್ಷದಲ್ಲಿನ ನಾಯಕರ ಒಗ್ಗೂಡುವಿಕೆ ಕೂಡ ಮುಂಬರುವ ವಿಧಾನಸಭೆ ಚುನಾವಣೆಗೆ ಒಂದು ವೇದಿಕೆ ಆಗುತ್ತೆ ಅಂತ ಕೂಡ ಹೇಳ್ಬೋದು. ಅದೇ ರೀತಿ ಕಾಂಗ್ರೆಸ್ ಪಕ್ಷ ಗೆಲುವು ಸಾಧಿಸಿದ್ರೆ ಏನಾಗುತ್ತಪ್ಪ ಅಂದ್ರೆ ನೋಡಿ, ಈ ಎರಡು ಉಪಚುನಾವಣೆಯಲ್ಲಿ ಕಾಂಗ್ರೆಸ್ ಪಕ್ಷ ಗೆಲುವು ಸಾಧಿಸಿದ್ರೆ ಬಹುತೇಕ ರಾಜ್ಯದ ಮತದಾರರು, ರಾಜ್ಯದ ಜನತೆ ಕಾಂಗ್ರೆಸ್ ಪಕ್ಷವನ್ನು ಬಿಟ್ಟಿಲ್ಲ. ಅದಕ್ಕಿಂತ ವಿಶೇಷವಾಗಿ ಕಾಂಗ್ರೆಸ್ ಸರ್ಕಾರ ಕೊಟ್ಟಿರ್ತಕ್ಕಂಥ ಗ್ಯಾರಂಟಿಗಳಿಗೆ ರಾಜ್ಯದ ಮತದಾರ ಗ್ಯಾರಂಟಿ ಪರವಿದ್ದಾನೆ ಎಂಬ ಸಂದೇಶವನ್ನು ಕೂಡ ರವಾನೆಯಾಗುತ್ತೆ. ಈ ಎರಡು ಕ್ಷೇತ್ರಗಳಲ್ಲಿ ಕಾಂಗ್ರೆಸ್ ಗೆದ್ರೆ ಬಹುತೇಕ ಇಂಥ ಒಂದು ಸಂದೇಶ ರವಾನೆ ಆಗುವುದು ಗ್ಯಾರಂಟಿ. ಅದೇ ರೀತಿ ಕಾಂಗ್ರೆಸ್ ಪಕ್ಷದಲ್ಲಿ ಏನೇ ವೈಮನಸ್ಸು ಕಚ್ಚಾಟ ಇದ್ರೂ ಕೂಡ ಕಾಂಗ್ರೆಸ್ ಸರ್ಕಾರವನ್ನು ಗೆಲ್ಲಿಸುವ ಮೂಲಕ ಗ್ಯಾರಂಟಿಗೆ ಬೆಂಬಲಿಸಿದ್ದಾನೆ ಎಂಬ ಸಂದೇಶ ಕೂಡ ಕಾಂಗ್ರೆಸ್ ಪಕ್ಷಕ್ಕೆ ರವಾನಿಸಿದಂತಾಗುತ್ತೆ ಮತದಾರ. ಅದೇ ರೀತಿ ದಾವಣಗೆರೆ ದಕ್ಷಿಣ ಕ್ಷೇತ್ರದಲ್ಲಿ ಅಲ್ಪಸಂಖ್ಯಾತ ಸಮುದಾಯ ಕಾಂಗ್ರೆಸ್ ವಿರುದ್ಧ ಸಿಡಿದು ನಿಂತಿದೆ.
ಒಂದು ವೇಳೆ ಈ ಕ್ಷೇತ್ರವನ್ನು ಕೂಡ ಕಾಂಗ್ರೆಸ್ ತನ್ನ ವಶಕ್ಕೆ ಪಡಿಸಿಕೊಂಡ್ರೆ ಬಹುತೇಕ ಅಲ್ಪಸಂಖ್ಯಾತ ಸಮುದಾಯದವರು ಯಾವುದೇ ಕಾರಣಕ್ಕೂ ಕಾಂಗ್ರೆಸ್ ಪಕ್ಷವನ್ನು ಬಿಡುವುದಿಲ್ಲ, ಕಾಂಗ್ರೆಸ್ ಪರವಾಗಿಯೇ ಇರ್ತಾರೆ ಎಂಬ ಸಂದೇಶ ರವಾನಿಸಿದಂತಾಗುತ್ತೆ. ನೋಡಿ, ಈಗಾಗಲೇ ಬಹುತೇಕ ಕೆಲವು ಅಲ್ಪಸಂಖ್ಯಾತ ಸಮುದಾಯದ ಯುವಕರು ಬಿಜೆಪಿಯನ್ನು ಗೆಲ್ಲಿಸ್ತೀವಿ, ಬಿಜೆಪಿಯನ್ನು ಬೆಂಬಲಿಸ್ತೀವಿ ಅಂತ ಬಹಿರಂಗವಾಗಿ ಹೇಳಿಕೆ ನೀಡುತ್ತಿದ್ದಾರೆ. ಇಂಥ ಹೇಳಿಕೆಗಳನ್ನು ಯಾವತ್ತೂ ಕೂಡ ಅಲ್ಪಸಂಖ್ಯಾತ ಸಮುದಾಯದ ನಾಯಕರು ನೀಡುವುದಿಲ್ಲ. ಇಂಥ ಒಂದು ಆಕ್ರೋಶವನ್ನು ಈಗ ಬಹಿರಂಗವಾಗಿ ಹಾಕ್ತಿದ್ದಾರೆ. ಒಂದು ವೇಳೆ ಫಲಿತಾಂಶ ಕೈ ಪರವಾದರೆ, ಫಲಿತಾಂಶ ಕಾಂಗ್ರೆಸ್ ಪರವಾದರೆ ಬಹುತೇಕ ಕಾಂಗ್ರೆಸ್ ನಾಯಕರಿಗೆ ಒಂದು ವಿಶ್ವಾಸ ಬರುತ್ತೆ. ಅದೇನಪ್ಪ ಅಂದ್ರೆ ಅಲ್ಪಸಂಖ್ಯಾತ ಸಮುದಾಯ ಇತಿಹಾಸದಿಂದಲೂ ದಶಕಗಳಿಂದ ಕಾಲ ಬಹುತೇಕ ಕಾಂಗ್ರೆಸ್ ಅನ್ನು ಬಿಡುವುದಿಲ್ಲ ಎಂಬುದು ಕೂಡ ಗಟ್ಟಿಯಾಗುತ್ತದೆ. ಅದೇ ರೀತಿ ಕಾಂಗ್ರೆಸ್ ಪಕ್ಷಕ್ಕೆ ಒಂದು ವಿಶ್ವಾಸ ಜಾಸ್ತಿ ಆಗುತ್ತೆ, ಆತ್ಮವಿಶ್ವಾಸ ಜಾಸ್ತಿ ಆಗುತ್ತೆ. ನೋಡಿ ರಾಜ್ಯದಲ್ಲಿ ಒಂದಷ್ಟು ಜನಾಭಿಪ್ರಾಯ ಕೂಡ ಬೇರೆಯಾಗಿದೆ. ಗ್ಯಾರಂಟಿಗಳನ್ನು ಸಮರ್ಪಕವಾಗಿ ಕೊಡ್ತಿಲ್ಲ, ಯುವ ನಿಧಿಗೆ ಅನುದಾನ ಕೂಡ ಮೀಸಲಿಟ್ಟಿಲ್ಲ. ಅದೇ ರೀತಿ ಕೆಲ ವಿಷಯಗಳಲ್ಲಿ ಆಡಳಿತಾತ್ಮಕ ವೈಫಲ್ಯದ ವಿರುದ್ಧ ಜನರ ಆಕ್ರೋಶ ಕೂಡ ಕಂಡು ಬರ್ತಿದೆ. ಆದ್ರೆ ಈ ಒಂದು ಉಪಚುನಾವಣೆಯನ್ನು ಗೆದ್ರೆ ಎಲ್ಲವೂ ಕೂಡ ತಲೆ ಕೆಳಗಾಗಲಿವೆ. ಅದೇ ರೀತಿ 2028ರ ವಿಧಾನಸಭೆ ಚುನಾವಣೆಯನ್ನು ಮತ್ತಷ್ಟು ಆತ್ಮವಿಶ್ವಾಸದಿಂದ, ಗ್ಯಾರಂಟಿಯನ್ನು ಎಲ್ಲಾ ಜನರಿಗೆ ತಲುಪಿಸುವ ಒಂದು ಸಮರ್ಪಕ ಪ್ರಯತ್ನದಿಂದ, ಅದೇ ರೀತಿ ಸರ್ಕಾರದ ಸಾಧನೆಯನ್ನು ಎಲ್ರಿಗೂ ತಲುಪಿಸುವ ಒಂದು ಪ್ರಯತ್ನಕ್ಕೆ ಕೈ ಹಾಕುವ ಮೂಲಕ 2028ರ ವಿಧಾನಸಭೆ ಚುನಾವಣೆಯನ್ನು ಕಾಂಗ್ರೆಸ್ ಸರ್ಕಾರ ಎದುರಿಸುವುದಕ್ಕೆ ಸಜ್ಜಾಗ್ತದೆ. ಈ ಉಪಚುನಾವಣೆಗಳ ಗೆಲುವು ಒಂದು ಬೂಸ್ಟ್ ಕೊಟ್ಟಂತಾಗುತ್ತೆ. ಅದೇ ರೀತಿ ಸೆಮಿಫೈನಲ್ ಅಂತಿರುವ ಈ ಎರಡು ಕ್ಷೇತ್ರಗಳ ಉಪಚುನಾವಣೆಯಲ್ಲಿ ಒಂದು ವೇಳೆ ಕಾಂಗ್ರೆಸ್ ಪಕ್ಷ ಗೆದ್ರೆ ಬರಲಿದೆ, ಹಾಗೆ ಜನರ ವಿಶ್ವಾಸವನ್ನು ಉಳಿಸಿಕೊಂಡಿದೆ ಎಂಬ ಸಂದೇಶ ಕೂಡ ಈ ಒಂದು ಫಲಿತಾಂಶದಿಂದ ರವಾನೆಯಾಗಲಿದೆ. ಒಟ್ಟಾರೆಯಾಗಿ ನಾನು ಹೇಳ್ತಿರ್ತಕ್ಕಂಥದ್ದು ಭವಿಷ್ಯದ ಮೇಲೆ ಒಂದು ವೇಳೆ ಈ ಎರಡು ಪಕ್ಷಗಳು ಗೆದ್ರೆ ಆಗಬಹುದಾದಂತಹ ಪರಿಣಾಮ ಮತ್ತು ಆಗಬಹುದಾದ ಲೆಕ್ಕಾಚಾರಗಳು ಇವು ಅಷ್ಟೇ. ಒಟ್ಟಾರೆಯಾಗಿ ಈ ಎರಡು ಕ್ಷೇತ್ರಗಳ ಫಲಿತಾಂಶ ಏನಾಗಲಿದೆ ಎಂಬುದು ಮೇ 4ರಂದು ಮಾತ್ರ ಗೊತ್ತಾಗುತ್ತೆ. ವೀಕ್ಷಕರೇ, ಈ ಮಾಹಿತಿ ಇಷ್ಟವಾದಲ್ಲಿ ವಿಡಿಯೋ ಶೇರ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ.